ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇಲ್ಲಿ ರಂಗನಾಥ್ ಅವರು ಮನೆಗೆ ಹೋಗಿರ್ತಾರೆ. ರಂಗನಾಥ್ ಅವರು ಮೀನಾ ಮನೆಗೆ ಹೋಗಿ ಸಮಾಧಾನನ ಮಾಡ್ತಾ ಇದ್ದಾರೆ. ಯಾರು ಏನು ಅಂದ್ಕೊಬೇಡಿ, ನನ್ನ ಮಗ ಮಾಡಿರೋದು ತಪ್ಪು, ಅವನಿಗೋಸ್ಕರ ಯಾವುದೇ ಶಾಪನ ಹಾಕಬೇಡಿ. ತಾಯಿ ಇಲ್ಲದೆ ಬೆಳೆದಿರೋ ಕೂಸು, ಅಪ್ಪ ಅಂತ ಹೇಳಿ ನನ್ನನ್ನು ತಪ್ಕೊತಾನೆ, ನನ್ನ ಮುದ್ದು ಮಾಡ್ತಾನೆ, ಅಂಥವನು ಏನೋ ಒಂದು ತಪ್ಪು ಮಾಡಿದ್ದಾನೆ. ಆದರೆ ಅವನಿಗೆ ನೀವೆಲ್ಲ ಈ ಥರ ಶಾಪ ಹಾಕಿ ಅವನ ಜೀವನ ಏನಾದರೂ ಹಾಳಾದರೆ ನನ್ನ ಕಣ್ಣಿಂದ ನೋಡೋದಕ್ಕಾಗಲ್ಲ. ಅವ್ನು ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕೈ ಮುಗ್ದು ಬೇಡ್ಕೊಳ್ತೀನಿ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ಕೊತಾ ಇರ್ತಾರೆ. ಇದಕ್ಕೆ ಮೀನಾ ಅವರಮ್ಮ ಕೂಡ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಇನ್ನೊಂದು ಕಡೆ ದುಡ್ಡು ಕೂಡ ಕೊಡ್ತಾ ಇದ್ದಾರೆ. ತಗೊಳ್ಳಿ, ಇದನ್ನು ಖರ್ಚಿಗೆ ಅಂತ ಇಟ್ಕೊಳ್ಳಿ, ನಿಮ್ಮ ಖರ್ಚಿಗೆ ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿ ಮೀನಾ ಅವ್ರ ತಾಯಿ, ಅಣ್ಣ ಇದೆಲ್ಲ ನಮಗೆ ಬೇಡ, ಹೇಗೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ರೆ ಜೋರಾಗಿ ಉರಿಯುತ್ತೋ ಅದೇ ರೀತಿ ಈ ದುಡ್ಡು ಕೂಡ ಅಷ್ಟೇ, ಈ ನೋಟಿಂದಲೂ ಕೂಡ ಅಷ್ಟೇ ಜೋರಾಗಿ ಹತ್ಕೊಂಡು ಉರಿಯುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದೇನು ಬೇಡ, ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಆಯಿತು, ನಾನು ಇಲ್ಲಿಂದ ಹೊರ್ಟೋಗ್ತೀನಿ, ಇಲ್ಲಿದ್ದು ನಿಮ್ಮ ಮನಸ್ಸಿಗೆ ಇನ್ನೂ ಕೂಡ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೊರ್ಟೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮನೋಜ್ ಅವರು ಕೆಲಸ ಮಾಡೋ ಕಂಪ್ನಿಗೆ ಅವ್ರ ಒಂದು ಹೋಟೆಲ್ಗೆ ಅವ್ರ ಪಾರ್ಕ್ ಫ್ರೆಂಡು ಬಂದಿರ್ತಾರೆ. ಏನು ಬ್ರೋ, ಇಷ್ಟು ದಿನದಿಂದ ಪಾರ್ಕಲ್ಲೇ ಬರ್ತಾ ಇಲ್ಲ, ಎಲ್ಲೋಗ್ಬಿಟ್ರಿ ನೀವು ಅಂತೇಳಿ ಕೇಳ್ತಿದ್ದಾರೆ. ಮನೋಜ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಯಾಕಂದರೆ ಅವನು ದುಡ್ಡನ್ನ ವಾಪಸ್ ಕೊಡಬೇಕಾಗುತ್ತೆ, ಅವನ ಹತ್ರ ಸಾಲ ಮಾಡಿರ್ತಾನೆ. ಬ್ರೋ, ಹೀಗೆ ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕೆ ಬರೋದಕ್ಕಾಗ್ತಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಸರಿ, ಹಾಗಾದರೆ ನನಗೆ ದುಡ್ಡನ್ನ ಕೊಡಿ, ನನ್ನ ದುಡ್ಡು ನನಗೆ ಕೊಡಿ ಅಂತೇಳಿ ಕೇಳ್ತಿರ್ತಾರೆ. ಸರಿ, ನಾನು ಸಂಬಳದಲ್ಲಿ ಮಂತ್ ಎಂಡ್ ಆಗುತ್ತಲ್ಲ ಅವಾಗ ಕೊಟ್ಬಿಡ್ತೀನಿ ಅಂತ ಹೇಳಿ ಮನೋಜ್ ಅವರು ಹೇಳ್ತಾ ಇದ್ದಾರೆ. ನಾನು ನಿಮಗೆ ದುಡ್ಡು ಕೊಟ್ಟಿದ್ದು ನಿಮಗೆ ಮಂತ್ ಎಂಡ್ ಬಂದಾಗಲ್ಲ, ನನಗೆ ಯಾವಾಗ ಬೇಕೋ ಅವಾಗ ಕೊಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ನನ್ನ ಹತ್ರ ಇದೆ, ನಿಮ್ಮ ಮನೆ ಅಡ್ರೆಸ್ಸು ಕೂಡ ನನ್ನ ಹತ್ರ ಇದೆ, ನಾನು ಯಾವಾಗ ಬೇಕಾದರೂ ನಿಮ್ಮ ಮನೆ ಹತ್ರ ಬರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆವಾಗ ಹಾಗೆಲ್ಲ ಮಾಡಬೇಡಿ ಅಂತೇಳಿ ಮನೋಜ್ ಅವನು ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ. ನಿಮ್ಮ ಹೋಟೆಲಲ್ಲಿ ಏನೇನಿದೆ ತೊಗೊಂಬನ್ನಿ, ಟೇಸ್ಟ್ ಮಾಡೋಣ ಅಂತೇಳಿ ತರಿಸ್ಕೊತಾ ಇದ್ದಾನೆ. ಆಗ ಎಲ್ಲದನ್ನೂ ಕೂಡ ತಿಂದು ಬಿಲ್ನ ನೀನೇ ಪೇ ಮಾಡಬೇಕು ಬ್ರೋ ಅಂತ ಹೇಳಿ ಪೇ ಮಾಡ್ದಲೇ ಅವನ ಕೈಗೆ ಚೀಟಿನ ಕೊಟ್ಬಿಟ್ಟು ಅಲ್ಲಿಂದ ಹೊರ್ಟೋಗ್ತಾನೆ. ಓನರ್ ಬಂದು, ಏನ್ರಿ ಮನೋಜ್, ನಿಮ್ಮ ಫ್ರೆಂಡು ನಿನ್ನ ಹತ್ರನೇ ಬಿಲ್ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿರ್ತಾರೆ. ಸರ್, ಸಂಬಳದಲ್ಲೇ ಡಿಡಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅವನು ಮನೋಜು ಹೇಳ್ತಾ ಇದ್ದಾನೆ. ಈಗ ಸೂರ್ಯಂಗೆ ಒಂದು ಸ್ವಲ್ಪ ಬುದ್ಧಿ ಮಾತನ್ನ ಹೇಳಬೇಕು ಅಂತೇಳಿ ಹೊರಗಡೆ ಕರ್ಕೊಂಬಂದಿದ್ದಾರೆ ರಂಗನಾಥ್. ಸೂರ್ಯ, ಯಾಕಪ್ಪ ಹೀಗೆ ಮಾಡಿದೆ ನೀನು? ಆ ಮನೆಯಲ್ಲಿ ನೀನೇನಾದರೂ ಬಂದರೆ ಅಳಿಯ ಬಂದಿದ್ದಾನೆ ಅಂತ ಎಷ್ಟು ಜನ ಆ ಮನೆಯಲ್ಲಿ ಖುಷಿ ಪಡ್ತಾಯಿದ್ರು. ನಿನ್ನ ನೋಡಿ 4 ಜನಕ್ಕೆ ಹೇಳ್ತಾಯಿದ್ರು ಕುಸುಮ ಅವರು, ಇಂಥ ಅಳಿಯ ಬೇಕು ನಮಗೆ, ಇಂಥವನು ಮನೆ ಮಗ ಆಗಿದ್ದಾನೆ ಅಂತ ಹೇಳಿ. ನೀನು ಆ ಮನೆಯಲ್ಲೇ ದೀಪನ ಆರಿಸೋದಕ್ಕೆ ಹೋಗಿದ್ಯಲ್ಲ, ಆ ಮನೆಯಲ್ಲೇ ಕಣ್ಣೀರು ಬರೋ ಹಾಗೆ ಮಾಡಿದ್ಯಲ್ಲ ಸೂರ್ಯ, ಯಾಕೆ ಹೀಗೆ ಮಾಡಿದ್ಯಾ ಅಂತೇಳಿ ಕೇಳ್ತಾ ಇರ್ತಾರೆ. ಅಪ್ಪ, ನಿನಗೆ ಗೊತ್ತಾಗಲ್ಲಪ್ಪ, ಅವನು ಆಗಲ್ಲ ಅಂತೇಳಿ ಹೇಳ್ತಿರ್ತಾನೆ. ಆ ಪಾಪದ ಹುಡುಗ ಏನೋ ಮಾಡಿದ್ದಾನೆ ಸೂರ್ಯ ಅಂತೇಳಿ ರಂಗನಾಥ್ ಅವರು ಕೇಳ್ತಾ ಇದ್ದಾರೆ. ಅಪ್ಪ, ಅವನು ಪಾಪದ ಹುಡುಗ ಅಲ್ಲ, ಅವನು ದೊಡ್ಡ ಪಾಪಿ, ಅವನು ಕೆಟ್ಟ ದಾರಿ ಹಿಡ್ದಿದ್ದಾನೆ ಅಪ್ಪ. ಯಾವಾಗ ಈ ಸೂರ್ಯ ಧರ್ಮದ ಹಾಡಿನಲ್ಲೇ ನಡೆಯೋದು, ಅಧರ್ಮಕ್ಕೆ ಅವಕಾಶ ಮಾಡಿಕೊಡಲ್ಲ, ಅದಕ್ಕೋಸ್ಕರನೇ ನಾನು ಹಿಂಗೆ ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಿರ್ತಾನೆ. ಹಾಗಾದರೆ ಅಂಥ ತಪ್ಪು ಅವನೇನು ಮಾಡ್ದ ಅಂತೇಳಿ ಕೇಳ್ತಿರ್ತಾನೆ. ಅಷ್ಟೊತ್ತಿಗೆ ಫೋನ್ನ ತೆಗಿಬೇಕಾಗುತ್ತೆ. ಫೋನ್ ತೆಗೆದು ವೀಡಿಯೋ ತೋರಿಸಲಿ ಮೀನಾ ಅವಳು ಬಂದುಬಿಡ್ತಾ ಇದ್ದಾಳೆ. ಮೀನಾ ಬಂದು, ಏನ್ರಿ, ಏನು ಫೋನಲ್ಲಿ ಅಂಥದ್ದೇನಿದೆ ತೋರಿಸಿ ನೋಡೋಣ, ನನ್ನ ತಮ್ಮ ಅಂಥ ತಪ್ಪು ಏನು ಮಾಡಿದ್ದಾನೆ ಅಂತ ಹೇಳಿ ಹೇಳ್ತಿರ್ತಾರೆ. ಆಮೇಲೆ ಸೂರ್ಯ, ಏನು ಹೇಳ್ದೆ, ನನ್ನನ್ನು ಇದ್ರ ಮೇಲೆ ಏನು ಕೂಡ ಕೇಳಬೇಡಿ, ನನಗೆ ಅವತ್ತು ಸಿಟ್ಟು ಬಂದಿತ್ತು, ನಾನು ಹೊಡೆದೆ ಅಷ್ಟೇ ಅಂತೇಳಿ ಅಲ್ಲಿಂದ ಹೊರಟೋಗ್ತಾ ಇದ್ದಾನೆ. ಇನ್ನು ಆವಾಗ ಮೀನಾ ಹೇಳ್ತಾ ಇದ್ದಾಳೆ, ನೋಡಿ ಮಾವ, ಎಷ್ಟು ಹೇಳಿದ್ರು ಕೂಡ ಬಾಯಿನೇ ಬಿಡ್ತಾ ಇಲ್ಲ, ಸತ್ಯ ಏನು ಅಂತಲೇ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಮನೋಜ್ ಮತ್ತು ರೋಹಿಣಿ ಇರ್ತಾರೆ. ಮನೋಜ್ ಲೇಟಾಗಿ ಬಂದಿರ್ತಾನೆ. ರೋಹಿಣಿ ಕೇಳ್ತಿದ್ದಾರೆ, ಯಾಕೆ ಮನೋಜ್ ಲೇಟಾಗಿ ಬಂದ್ರಿ, ಏನಾಯಿತು ಅಂತೇಳಿ ಕೇಳ್ತಿದ್ದಾರೆ. ನಮ್ಮ ಆಫೀಸಲ್ಲಿ, ನಮ್ಮ ಹೋಟೆಲಲ್ಲಿ ಮ್ಯಾನೇಜರ್ ಇದ್ದಾರಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ. ನೀವು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ರೋಹಿಣಿ, ಅದಾಗಲ್ಲ, ನಮ್ಮ ಪಾರ್ಟ್ನರ್ ಇದ್ದಾರಲ್ಲ, ಅವರು ಪಾರ್ಟ್ನರ್, ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಅವರು ಒಂಥರ ಇರಿಟೇಟಿಂಗು, ಅವ್ರು ಹೋಗೋ ತನಕ ನಾವು ಯಾರು ಕೂಡ ಮನೆಗೆ ಹೋಗಲ್ವಂತೆ ಅಂತ ಹೇಳಿ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ರೋಹಿಣಿಗೆ ಇದು ಅನುಮಾನ ಬರ್ತಾ ಇರುತ್ತೆ. ಮನೋಜ್ ಅವರು ಮತ್ತೆ ಏನಾದರೂ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರಾ ಅಂತೇಳಿ ಅನ್ಕೊತಾ ಇರ್ತಾರೆ.
ಇನ್ನೊಂದು ಕಡೆ ಯಾರೋ ಲೇಡಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಪ್ರೆಗ್ನೆಂಟ್ ಲೇಡಿ. ಯಾವುದೋ ಆಟೋನ ಕಾಣಿಸ್ತಿಲ್ವಲ್ಲಪ್ಪ, ಏನು ಮಾಡೋದು ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಆಟೋನ ತೆಗೆದುಕೊಂಡು ಸೂರ್ಯ ಬರ್ತಾ ಇದ್ದಾನೆ. ಬಂದು ಅವ್ರನ್ನ ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡ್ತಾ ಇದ್ದಾರೆ. ಅಣ್ಣ ತುಂಬ ಥ್ಯಾಂಕ್ಸ್ ಆಯಿತು ಅಂತ ಹೇಳಿ ಹೇಳ್ತಿರ್ತಾರೆ. ನಿಮ್ಮಂಥ ಸೇವೆಗೋಸ್ಕರನೇ ಈ ಸೂರ್ಯ ಇರೋದು ಅಂತ ಹೇಳಿ ಸೂರ್ಯ ಹೇಳ್ತಿದ್ದಾನೆ. ಇನ್ನೊಂದು ಕಡೆ ಅಲ್ಲಿ ತನ್ನ ಹಳೆ ಅಡ್ಡಕ್ಕೆ ಫ್ರೆಂಡ್ಸ್ ಹತ್ರ ಬರ್ತಿದ್ದಾನೆ. ಯಾಕೋ ಸೂರ್ಯ ಹೀಗೆ ಮಾಡಿಕೊಂಡೆ, ನಮಗೋಸ್ಕರ ನಿನ್ನ ಕಾರೇ ಮಾರ್ಕೊಂಡ, ಕಾರ್ ಮಾರಿ ಆಟೋ ತೊಗೊಂಡಿದ್ಯಲ್ಲೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗಲ್ವೋ, ಸೂರ್ಯ ಒಂದು ಸಲ ಕೊಟ್ಟ ಮಾತಿಗೆ ತಪ್ಪೋನೇ ಅಲ್ಲ. ನನಗೇನಾದರೂ ಆಗಿರಲಿ, ಈಗ ಕಾರು 4 ಚಕ್ರದ್ದು, ಈಗ 3 ಚಕ್ರದ ಆಟೋ ಇದೆ, ದುಡಿಯೋಕ್ಕೆ ಯಾವುದಾದ್ರೂ ಏನಂತೆ ಅಂತ ಹೇಳಿ ಹೇಳ್ತಿರ್ತಾನೆ. ಸೂರ್ಯ ಹೀಗೆಲ್ಲ ಮಾಡ್ಕೊಬೇಡ ಕಣೋ, ಹೋಗಿದ್ರೆ ನಮ್ಮ ತಲೆನೇ ಯಾರ್ದೋ ಒಬ್ರದ್ದು ಹೋಗ್ತಾ ಇತ್ತು, ಅದಕ್ಕೋಸ್ಕರ ನಮ್ಮ ಸಾಲ ತೀರ್ಸೋಕ್ಕೆ ನಿನ್ನ ಕಾರೇ ಮಾರ್ಕೊಂಡಿದ್ಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇನ್ನು ಮನೋಜ್ ಅವರು ಹೋಟೆಲಲ್ಲಿ ಯಾರೋ ಕಸ್ಟಮರು ಬಂದಿರ್ತಾನೆ. ಅವನು ದೊಡ್ಡ ರೌಡಿ ಆಗಿರ್ತಾನೆ. ಅಕಸ್ಮಾತಾಗಿ ಮನೋಜ್ ಅವರು ಸಾಂಬಾರನ್ನ ಚೆಲ್ಬಿಡ್ತಾರೆ. ಅವನ ಮೈ ಮೇಲೆ ಬಿದ್ದುಬಿಡುತ್ತೆ. ಏನೋ ಕಣ್ಣಿಗೆ ಎಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀಯ, ನನ್ನ ಮೇಲೆ ಸಾಂಬಾರು ಚೆಲ್ತೀಯ, ನೀನು ಹೋಟೆಲ್ನ ಹೇಗೆ ಮಾಡ್ತೀಯ ಅಂತ ನಾನು ನೋಡ್ಕೊತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಓನರ್ ಕೂಡ ಬರ್ತಾ ಇದ್ದಾರೆ. ಏನ್ರಿ ಮನೋಜ್ ಅವರೇ, ಇವ್ರ ಹತ್ರ ಯಾಕ್ರಿ ಜಗಳಾಡಕ್ಕೆ ಹೋಗಿದ್ರಿ, ಅವರು ದೊಡ್ಡ ವ್ಯಕ್ತಿ, ಅವ್ರ ಹತ್ರ ಜಗಳಾಡಿದಿರಲ್ಲ, ನಿಮ್ಮನಿಗೆ ಇನ್ಮೇಲೆ ಈ ಹೋಟೆಲಲ್ಲಿ ಕೆಲಸ ಇಲ್ಲ, ಇಲ್ಲಿಂದ ಹೊರ್ಟೋಗಿ ಅಂತ ಹೇಳಿ ಹೇಳ್ತಿರ್ತಾರೆ. ಮನೋಜ್ಗೂ ಕೂಡ ಸಿಟ್ಟು ಬರುತ್ತೆ. ನಾನು ಇಲ್ಲಿಂದ ಹೊರ್ಟೋಗ್ತೀನಿ, ಇಲ್ಲಿಂದ ತನಕ ಮಾಡಿರೋದಕ್ಕೆ ನನಗೆ ದುಡ್ಡು ಕೊಡಿಲಿ, ಸಂಬಳ ಕೊಡಿಲಿ ಅಂತ ಹೇಳಿ ಕೇಳ್ತಾ ಇರ್ತಾನೆ. ನಿನ್ನ ಫ್ರೆಂಡ್ ಅವತ್ತು ತಿಂದೋಗಿರೋದಕ್ಕೆ ನೀನೇ ನನಗೆ ದುಡ್ಡು ಕೊಡಬೇಕು, ನಿನಗೆ ಸಂಬಳ ಬೇರೆ ಕೊಡ್ತಾರೆ, ಗೆಟ್ ಲಾಸ್ಟ್ ಅಂತ ಹೇಳಿ ಬೈದು ಕಳಿಸ್ತಾ ಇರ್ತಾರೆ. ಮತ್ತೆ ಮನೋಜು ಅಲ್ಲಿಂದ ವಾಪಸ್ಸು ಬರ್ತಾ ಇದ್ದಾನೆ. ಮತ್ತು ಈ ಕಡೆ ಮೀನಾ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ. ಅಲ್ಲಿ ಮೀನಾ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇರ್ತಾರೆ. ಸೂರ್ಯ ಕೂಡ ಅಲ್ಲಿಗೆ ಬರ್ತಾ ಇದ್ದಾನೆ. ಆವಾಗ ಅಲ್ಲಿ ಎದುರುಗಡೆ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ, ಏನಪ್ಪ ಸೂರ್ಯ, ಮನೆಗೆ ಮಗ ಆರ್ತೀಯ ಅಂತ ಅಂದ್ಕೊಂಡ್ರೆ ಮನೆ ಮಗನ್ನೇ ಮುರಿದ್ಬಿಟ್ಟಲ್ಲ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು, ಯಾಕೆ ಈ ಥರ ಕೆಲಸ ಮಾಡಿದೆ ಅಂತ ಹೇಳಿ ಎಲ್ಲರೂ ಕೂಡ ಬೈತಾ ಇರ್ತಾರೆ. ಆಮೇಲೆ ಸೂರ್ಯ ಮೇಲೆ ಹೋಗ್ತಾ ಇದ್ದಾನೆ. ಇನ್ನೊಂದು ಕಡೆ ಅವನು ಪೂಜೆನ ಮಾಡ್ತಾ ಇರ್ತಾನೆ. ಮಂಜು ಅವನಿಗೆ ಆರತಿ ಕೂಡ ಇಟ್ಕೊಳೋದಕ್ಕೆ ಆಗ್ತಾ ಇರೋದಿಲ್ಲ. ಆಗ ಅವಾಗ ಅವ್ರ ತಾಯಿ ಹೇಳ್ತಿದ್ದಾರೆ, ಇದಕ್ಕೆಲ್ಲ ಕಾರಣ ಸೂರ್ಯನೇನ, ಬಲವಾಗಿದ್ದೀನಿ ತುಂಬ, ನಾನು ದೊಡ್ಡ ಮನುಷ್ಯ ಅಂತೇಳಿ ಕೈನ ಮುರಿದಾಕಿದ್ದಾನೆ, ಅವನು ದೊಡ್ಡ ಪಾಪಿನಪ್ಪ ಮಂಜು, ನೀನೇನು ಕೂಡ ಕಣ್ಣೀರು ಹಾಕ್ಬೇಡ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ ನನಗೆ ಗೊತ್ತು, ಆ ಸೂರ್ಯ ಬರಲಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಅವ್ರ ಮನೆ ಎಂಟ್ರೆನ್ಸ್ಗೆ ಹೋಗ್ತಾನೆ. ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಆಗ ಮೀನಾ ಕಣ್ಣೀರು ಕೂಡ ಹಾಕ್ತಿರ್ತಾರೆ. ನೋಡ್ರಿ, ನಿಮ್ಮಿಂದ ನಮ್ಮ ಮನೆಯಲ್ಲಿ ಏನಾಗ್ತಿದೆ ನೋಡಿ, ಶೋಕ ಸಾಗರದಲ್ಲಿದ್ದೀವಿ ನಾವೆಲ್ಲ, ಎಷ್ಟು ಖುಷಿಯಾಗಿ ಇದ್ದಿದ್ರಲ್ಲಿ ನಗ್ನಾಗ್ತಾ ಇದ್ವಿ, ನಮ್ಮನೆಗೆ ಕಣ್ಣೀರು ಹಾಕಿಸ್ಬಿಟ್ರಲ್ಲ ನೀವು, ಆ ಸತ್ಯ ಏನು ಅಂತಲ್ಲಾದರೂ ಇವಾಗಲಾದರೂ ಹೇಳ್ರಿ, ನೀವು ಯಾಕೆ ನಮ್ಮ ಮಂಜುಗೆ ಹೊಡೆದ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದರೆ ಸೂರ್ಯ ಕೂಡ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಮಾತಾಡಪ್ಪ ಸೂರ್ಯ, ನನ್ನ ಮಗ ಅಂಥ ತಪ್ಪು ಏನು ಮಾಡ್ದ, ಬಾಯಿ ಬಿಡು ಅಂತ ಕೇಳ್ತಾರೆ. ಆದರೆ ಈಗ ಸೂರ್ಯನಿಗೆ ಹೇಳಲೇಬೇಕಾಗಿರೋ ಸ್ಥಿತಿ ಬರುತ್ತೆ, ಬಾಯಿ ಬಿಡೋ ಸ್ಥಿತಿ ಬಂದೇ ಬಿಡುತ್ತೆ.